ಯಾರಯ್ಯ ಎಲ್ಲ ವಿಚಾರಿದು ಯಾರಯ್ಯ 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 ಎನ್ನ ವಿಚಾರಿದು ಎನ್ನ ವಿಚಾರಿದು ಮನಸೂರೆಗೊಂಡಿಯ ಬರಿದೆ ಮನ ಸೂರೆಗೊಂಡಿಗೆಯ 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 ಬರಿದೆ ನಿನಗೆ ಬರಿದೆ ರಾಗ ನಿನಗೆ ಬರಿದೆ ರಾಗ ಸರಿಯಲ್ಲ ನಿನಗೆ ಈ ತೆರನ ಮಾತ ಸರಿಯಲ್ಲ 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 ನಿನಗೆ ಈ ತೆರನ ಮಾತ ಯಾವ ಪುರವಯ್ಯ ನಿನ್ನ ಬೆದರೆ ಯಾವ ಪುರವಯ್ಯ ನಿನ್ನ ಯಾವ ಪುರವಯ್ಯ ನಿನ್ನ ಬೆದರೆ ಸರಿ ಇಲ್ಲ ಸರಿ ಇಲ್ಲ ನಿನಗೆ ಸರಿ ಅಲ್ಲ ನಿನಗೆ ಈ ತೆರನ ಮಾತ ಯಾವ ಪುರವಯ್ಯ ಯಾವ ಪುರವಯ್ಯ ನಿನ್ನ ಬೆಸರೇ ನಿನ್ನ ಬೆಸರೇ ಯಾರಯ್ಯ 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 ನಿನ್ನ ಬೆಸರೇ ನೆನುಗ ನಿನ್ನ ಬೆಸರೇ ನೆನುಗ ಯಾರಯ್ಯ ದೂರು ಅಂತ ಯಾವುದು ನೀ ಆಗ ಹೇಳಿದ್ದು ಇಲ್ಲ ಹತ್ರವೇ ಉಂಟು ಇಲ್ಲಿ ಯಾವ್ದು ಅಂಗಡಿ ಕಿವಿ ಕಿವಿ ಬಾಯಿ ಹತ್ರ
ಹತ್ತಿರವೇ ಉಂಟಾ? ಹಾ. ಖುಷಿ ಕೇಳುವುದಿಲ್ವಾ ಅಂತ? ಅಲ್ಲ ಮತ್ತೆ ನೀನು ನನ್ನನ್ನ ಬಾರಯ್ಯ ಅಂತ ಕರೆದದ್ದಲ್ವಾ? ನಾನು ಯಾರಯ್ಯ ಅನ್ನುವ ಹಾಗೆ ಕೇಳಿದ್ದಲ್ವಾ? ಯಾರಯ್ಯ ಅಂತ ಕೇಳಿದ್ದು. ಯಾರಯ್ಯ ಅಂತ ಕೇಳಿದ್ದಲ್ಲ, ಯಾರಯ್ಯ ಅಂತ ಕೇಳಿದ್ದು. ನನಗೆ ಬಾರಯ್ಯ ಅಂತ ಹಾಗಾಯ್ತು. ಹೌದಾ? ಇರಲಿ ಅಂತೆ, ತೊಂದರೆ ಇಲ್ಲ. ಆದ್ರೆ ಹಾ. ನನ್ನನ್ನ ಕುರಿತಾಗಿ ನೀನು ಮಾತನಾಡುವುದು ಮಾತ್ರವಲ್ಲ, ನನ್ನನ್ನೇ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀಯಾ? ಇಲ್ಲಿ ಮಾತಾಡಿಸುವುದಕ್ಕೆ ಬಂದದ್ದು. ಈ ಪ್ರದೇಶದಲ್ಲಿ ರಾಮಪ್ಪಳ್ಳಿ ಅಡ್ಡಾಡುತ್ತಿರುವಂತ ಸಂದರ್ಭದಲ್ಲಿ ಬೇರೆ ಯಾರು ಕಾಣಿಸುವುದಿಲ್ಲ. ನನ್ನನ್ನ ಕಂಡು ಹಾ. ನಿನ್ನಷ್ಟಕ್ಕೆ ನೀನೇ ಕುಣಿದಾಡ್ತಾ ಇದ್ದೀಯಾ? ಹೌದು. ನೋಡು, ಹಾ. ಇದೆಲ್ಲ ಸರಿಯಲ್ಲ. ಯಾಕೆ? ಅಲ್ಲ, ಹಾ. ಇದು ಸರಿ ಆಗದೆ ಇದ್ರೆ ನಿನಗೆ ಸರಿ ಇಲ್ಲ. ಹಾ, ನನಗೆ ಸ್ವಲ್ಪ ಸರಿ ಇಲ್ಲದೆ ಇದ್ದದ್ದು ಹೌದು. ಹಾಗೆ ಆಗುತ್ತದೆ. ನಿನ್ನ ನೋಡಿದ ಮೇಲೆ ಹಾ. ಸ್ವಲ್ಪ ಸರಿ ಇಲ್ಲ ಅಂತ ಆಗಿದೆ. ಹೌದಾ? ಹಾ, ಹುಚ್ಚು ಹಾ, ಹಾ, ಹಾ. ಹೆಚ್ಚು. ಹಾಗಾಗಿ ಹಾ. ಈ ರೀತಿಯ ಮಾತುಗಳನ್ನೆಲ್ಲ ಬಿಟ್ಟು ಹಾ. ಯಾರ್ಯಾರಲ್ಲಿಯೂ ನಾವು ಪರಿಚಯ ಹೇಳಿಕೊಳ್ಳುವವರು ಅಲ್ಲ. ಸರಿ. ನಮ್ಮ ಇದರಲ್ಲಿ ಬರಬೇಕು ಅಂತಾದ್ರೆ ಹಾ. ಇಂಥವ್ರು ಅಂತ ಆಗಿರ್ಬೇಕು. ಹಾ, ಹಾ. ಹಾಗಾಗಿ ಹಾ. ನನ್ನ ಪರಿಚಯವನ್ನು ಕೇಳುವಂತಹ ನೀನ್ಯಾರು? ನಾನು ಹೇಳಲೇಬೇಕು. ಹೇಳು. ಒಬ್ಬ ಸಾಮಾನ್ಯದವೆನ್ನುವುದಾಗಿ ಭಾವಿಸಬೇಡ. ಈ ಕಾಡಿನ ತನ್ಮಧ್ಯದಲ್ಲಿ ನಿನ್ನ ಸುಸ್ವರವನ್ನು ಕೇಳಿ ನಿನ್ನ ನಾಟ್ಯವನ್ನು ನೋಡಿ ನಿನ್ನ ಮಾತಾಡಿಸಬೇಕು ಎಂಬ ಉದ್ದೇಶದಿಂದ ಈ ಕಡೆಗೆ ಧಾವಿಸಿ ಬಂದಂತಹ ನಾನು ಸಾಮಾನ್ಯದವನಲ್ಲ. ಯಾರಂತ ವೀರ, ಧೀರ, ಶೂರ, ಗಂಭೀರ, ಘನಗಂಭೀರ. ಅಷ್ಟು ದೊಡ್ಡೇನೋ ನಿನ್ನ ಹೆಸರು? ಏ, ಅದೆಲ್ಲ ನನ್ನ ಹೆಸರಲ್ಲ. ಮತ್ತೆ? ಬಂದಿರುವಂತಹ ಬಿರುದುಭಾವಲಿಗಳು. ಓಹೋ. ನನ್ನ ಹೆಸರು ಬಿರುದಾವಳಿ. ವೀರಭಸ್ಮಾಸುರ. ಹಾ? ನಾನೇ ಭಸ್ಮಾಸುರ. ಭಸ್ಮಾಸುರ ಅಂದ್ರೆ ನೀನಾ? ಹಾ, ನಾನು ತ್ರಿಪುರಾರಿಯನ್ನು ಅರಸುತ್ತಾ ಬಂದಿದ್ದೇನೆ. ಸರಿ. ಆ ಕಥೆ ಬಿಡು. ಹಾ. ನನ್ನ ಹೆಸರು ಹೇಳಿದ್ನಲ್ಲ, ನೀನ್ ಯಾರು? ಮೆಚ್ಚಿದೆ 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 ನಿನ್ನ ಶೌರ್ಯ ಈಗ ಮೆಚ್ಚಿದೆ 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 ನಿನ್ನ ಶೌರ್ಯ ಈಗ ಮೆಚ್ಚಿದೆ 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 ನಿನ್ನಯ ಶೌರ್ಯ ಈಗ ಶೌರ್ಯ ಈಗ ನಿನ್ನ ಶೌರ್ಯ ಈಗ ಮನದಿ ಏನೇ ಮರದಿಚ್ಚೆ ಮರದಿಚ್ಚೆ ಏನೇ ಮೂಲ ಅರುಹು 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 ಬೇಗ 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 ಮೆಚ್ಚಿದೆ ನಿನಗೆ ಮೆಚ್ಚಿದೆ ನಿನಗೆ ಮೆಚ್ಚಿದೆ 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 ನಿನ್ನಾಯ ಶೌರ್ಯ 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 ಈಗ ಮನದಿನ ದಿನ ನೀನು ಅರು 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 ಬೇಗ ಮೆಚ್ಚಿದೆ ನಿನ್ನಯ ಶೌರ್ಯಗೀಗ ಮನದಿನ ಜಯನೇನು ಅರು ಬೇಗ ಮನದ ಇಚ್ಛೆ ಏನೇಂಬುದ ಅರುಹೋ ಅರುಹೋ ಬೇಗ ಅರುಹೋ ಅರುಹೋ ಬೇಗ ಅರುಹೋ ಬೇಗ ಅರುಹೋ ಬೇಗ
ಪುಟ್ಟಾನಂದದಿ ಕುಣಿದಾಡಲಿಗ ಪುಟ್ಟ ಜಗನಂದದಿ ಕುಣಿದಾಡು ನಲಿದಾಡು ಕುಣಿದಾಡು ನಲಿದಾಡಲಿಗ ನಂದದಿ ಕುಣಿದಾಡುವೆ ನಲಿದಾಡುವೆ ಕುಣಿದಾಡುವೆ ನಲಿದಾಡು ಕುಣಿದಾಡಲಿಗ ಉತ್ತರಿಸೈ ಬಲು ಸ್ವಾಗತಿಗ ಕಾರ್ಯ ಉತ್ತರಿಸು ಕಾರ್ಯವ ಉತ್ತರಿಸು ಕಾರ್ಯ ಉತ್ತರಿಸು ಕಾರ್ಯ ಉತ್ತರಿಸೈ ಬಲು ಸ್ವಾಗತಿಗ ಬಲು ಸ್ವಾಗತಿಗ ನಾನು ಮೆಚ್ಚಿದೆ ನಾ ಮೆಚ್ಚಿದೆ ನಾ ಮೆಚ್ಚಿದೆ ನಿನ್ನಯ ಶೌರ್ಯಗೀಗ ಸಾಗತೀಗ ಶೌರ್ಯಗೀಗ ಸಾಗತೀಗ ಶೌರ್ಯಗೀಗ ಕುಣಿದಾಡಲಿಗ ಕಾರ್ಯ ಉಚ್ಚರಿಸು ಕಾರ್ಯ ಉಚ್ಚರಿಸೈ ಬಲು ಸಾಗದಿಗ ಬಲು ಸಾಗದಿಗ ನಾ ಮೆಚ್ಚಿದೆ ನಿನ್ನ ಶೌರ್ಯಗೀಗ ಬಲು ಸಾಗದಿಗ ಸಾಗದಿಗ ಸಾಗದಿಗ
ಮೆಚ್ಚಿದೆ? ನಿನ್ನ ಶೌರ್ಯ, ಹಾ. ನೀನು ಗಳಿಸುವಂತಹ ಕೀರ್ತಿ, ಹಾ. ನಿನ್ನ ಹೆಸರು, ಸರಿ. ನೀನು ಇದ್ದವರ ಮಗ, ಹಾ. ಇದೆಲ್ಲವನ್ನ ಕೇಳಿದಂತಹ ನಾನು ಹಾ. ಮೆಚ್ಚಿದನಪ್ಪ, ಮೆಚ್ಚಿದೆ. ಸರಿ. ಅಬ್ಬಬ್ಬಾ, ಹಾ. ನೀನು ಒಯ್ಯುವಂತಹ ಸಾಹಸ ನೀನು ಒಂದೇ, ನೀನು ಗಳಿಸುವಂತಹ ಬಿರುದಾವಳಿಗಳು ಒಂದೇ ಕೇಳಿದಂತಹ ನಾನು ಹಾ. ಸತ್ಯವಾಗಿ ಮೆಚ್ಚಿದ್ದೇನೆ. ಹಾ. ಆದರೊಂದು ಏನು? ಈ ರೀತಿಯಲ್ಲಿ ಹಾ. ಕುಣಿದಾಡ್ತಾ ಇದ್ದೀಯ, ಹಾ. ನೀನಷ್ಟಕ್ಕೆ ನೀನೇ ಮಾತನಾಡಿಕೊಳ್ತಾ ಇದ್ದೀಯ, ಹಾ. ನೀನಷ್ಟಕ್ಕೆ ನೀನೇ ಹೇಗೆ ಆಡ್ತಾ ಇದ್ದೀಯ. ಹಾ. ಹೀಗೆಲ್ಲ ಮಾಡುವವರನ್ನ ಹಾ. ನಮ್ಮನ್ನೆಲ್ಲ ಏನಂತ ಕರೀತಾರೆ ಗೊತ್ತುಂಟಾ? ಏನ್ ಹೇಳ್ತಾರೆ? ಹುಚ್ಚ. ಹೌದಾ? ಹೌದು, ನಮ್ಮಲ್ಲೆಲ್ಲ ಏನೋ ಆಸಕ್ತಿ ಆಗಿದೆ ಇವನಿಗೆ ಅಂತ ಕರೀತಾರೆ. ನಿಮ್ಮ ಜಾತಿಯವರು ಅಲ್ವಾ? ಹಾಗಾಗಿ ಹಾ. ಈ ರೀತಿ ಹುಚ್ಚರ ಹಾಗೆ ಕುಣಿದಾಡುವುದನ್ನ ಬಿಡು. ಹಾ. ನಿನ್ನ ಕುರಿತಾಗಿ ನನಗೆ ಸಂತೋಷ ಆಯ್ತು ಬರ್ತದೆ. ಕೇವಲ ನನ್ನ ಪರಿಚಯ ಮಾತ್ರ ಕೇಳಿಕೊಂಡು ಹಾ. ನನ್ನನ್ನು ಹೊಗಳಿ ಹಾ. ಇಲ್ಲಿಂದ ಹೋಗುವುದಲ್ಲ. ಹಾ. ನೀನ್ ಯಾರು, ಎಲ್ಲಿಂದ ಬಂದವಳು, ನಿನ್ನ ಹೆಸರೇನು ಅಂತ ಹೇಳಲೇ ಇಲ್ವಲ್ಲ? ನನ್ನ ಪರಿಚಯ ಒಂದು ಉಳಿದೋಯ್ತು ಅಲ್ವಾ? ಹಾ, ಹಾ, ಹಾ. ನನ್ನ ಹೆಸರು ನಿನ್ನ ಹೆಸರು ನನ್ನ ಹೆಸರು ಈಗ ಯಾವುದು? ನಿನ್ನ ಹೆಸರು ಅದೇ ಅದಲ್ವಾ? ನಿನ್ನ ಹೆಸರು ಅಲ್ಲಲ್ಲ ಇರೋದು. ಹಾ. ನನ್ನ ಹೆಸರು ಓ, ಇದು ಮಾರ್ಗಕ್ಕೆಲ್ಲ ಗೆರೆ ಹಾಕ್ತದೆ, ಆ, ಮಾರ್ಗಕ್ಕೆಲ್ಲ ಗೆರೆ ಹಾಕ್ತದೆ. ಇವ ಸುಮ್ಮನೆ ಕೆಲಸ. ಮತ್ತೆಂತದ್ದು? ಅದಲ್ಲ ನಾ ಹೇಳಿದ್ದು. ಹಾ. ಅದೆಲ್ಲ ಹೆಣ್ಣು ಮಕ್ಕಳಿಗಿರುವಂತಹ ಸಹಜವಾದ ಭಾವನೆ, ನಾಚಿಕೆ. ಹೆಣ್ಣು ಮಕ್ಕಳಿಗಿರ್ಲಿ, ನಿನಗೆ ಯಾಕೆ ಅದೆಲ್ಲ? ನಾನು ಹೆಣ್ಣ ಹೆಣ್ಣಲ್ಲ ನೀನು, ಮತ್ತೆ ಸ್ತ್ರೀ ರತ್ನ. ಹಾ 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 ಹಾ. ಹಾಗೆ. ಹಾ. ಅಯ್ಯ, ಓ, ನನ್ನ ಹೆಸರು ನಿನ್ನ ಹೆಸರು ಮೋಹಿನಿ. ಏ? ಮೋಹಿನಿ. 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 ಆಹಾ, ನಿನ್ನ ಸೌಂದರ್ಯಕ್ಕೆ ಒಪ್ಪುವಂತಹ ಹೆಸರು. ಅಲ್ವಾ? ಯಾರು ಬೇಕಾದ್ರೂ ಕರಿಬಹುದು. ಹೇಗೆ? ಅದು ಪೂರ್ಣ ಬಿದ್ದೋದವರು ಕರಿಬಹುದು, ಅದು ಹುಟ್ಟದೇ ಇದ್ದವರು ಕರಿಬಹುದು, ಅದು ಇದ್ದವರು ಕರಿಬಹುದು. ಹಾ. ಅಲ್ಲಿಗೆ ನಾಲಿಗೆ ಕೆಲಸವೇ ಇಲ್ಲ. ಇಲ್ವೇ ಇಲ್ಲ. ಮೋಹಿನಿ. ನೀನು ಕೇವಲ ಮೋಹಿನಿ ಅಲ್ಲ, ಮತ್ತೆ ಜಗನ್ಮೋಹಿನಿ, ಹಾ. ಮನಮೋಹಿನಿ. ಹಾ. ನನ್ನ ಮನನನ್ನ ಮೋಹಿಸಿದಂತ ಮೋಹಿನಿ. ಹಾ. ನಿನ್ನಗೊಂದು ಮಾತು ಹೇಳ. ಏನು? ಮೋಹಿನಿ ಜಾನಿಸಿರೋ ಜಾನಿಸಿರೋ ಮಹಿಮಾ ಬಾಬಾ ಮೋಹಿನಿ ಜಾನಿಸಿರೋ ಮಹಿಮಾ ಜಾನಿಸಿರೋ ಮಹಿಮಾ ಕಾಣೆನು ನಿನಗೆ ನಾರಿಯರ ಶೃಂಗಾರಿಯರ ಕಾಣಿನು ನಿನಗೆ ನಾರಿಯರ ವೈಯಾರಿಯರ ಶೃಂಗಾರಿಯರ ನಾರಿಯರ ಶೃಂಗಾರಿಯರ ಕನಸಿರೋ ಮಹಿಮಾ ಮೋಗಿನಿ 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 ಓ ಮೋಹಿನಿ, ನೀನು ಕೇವಲ ಮೋಹಿನಿ ಅಲ್ಲ, ಜಗನ್ಮೋಹಿನಿ, ಓಹೋ. ಮನಮೋಹಿನಿ. ಓಹೋ. ನಿನ್ನನ್ನು ನೋಡಿರುವಂತಹ ನಾನು ಪೂರ್ಣ ಪ್ರಮಾಣದಲ್ಲಿ ಸೋತಿದ್ದೇನೆ. ಅಂದ್ರೆ? ನಿನ್ನನ್ನು ನಾನು ಮೆಚ್ಚಿದ್ದೇನೆ, ಹಾ. ನಿನ್ನನ್ನೇ ಮದುವೆಯಾಗಬೇಕು ಎನ್ನುವುದಾಗಿ ನಿರ್ಧರಿಸಿದ್ದೇನೆ. ಹಾ. ಹಾಗಾಗಿ ಜಾನಕಿ ರಾಮಣಿ ಬಾಯ್ ಬಾಬಾ ಬಾಬಾ ಬಾಯ್ ಜಾನಕಿ ರಾಮಣಿ ಬಾಯ್. ಎಂಥ ಸುಂದರವಾದ ಕಂಠ. ಒಂದೊಂದು ಕಂಠ ಕೇಳಲಿಕ್ಕೆ ಎಷ್ಟು ಪುಣ್ಯ ಮಾಡಿದ್ದೇವೆ ಏನು. ಹಾ. ರಾಗ ಶಿರೋಮಣಿ ನಾನು, ಇದು ಯಾಕಿದದ? ರಾಗ ಶಿರೋಮಣಿ. ನೀವೇ ಹೇಳ್ಕೊಂಡು ಬರ್ಬೇಕು ಬಿಟ್ರೆ. ಅಪ್ಪಪ್ಪ. ನಿನ್ನನ್ನು ಮದುವೆಯಾಗುವ ಹಾ. ನನ್ನ ಇಚ್ಛೆಗೆ ಹಾ. ನೀನು ಏನು ಹೋಗ್ತೀಯ? ಹೂ ಹಾಕಬೇಕಾ? ಮದುವೆ ಆಗ್ಬೇಕು. ವೀರಗೆಳೆಯನ ಅರಿತೆನು ಮಗದಿರೋ ವೀರಗೆಳೆಯನ ಅರಿತೆನು ಮಗದಿರೋ ವರಿಸಿಕೊಂಬೆನು ನಿನ್ನನೋ ವರಿಸಿಕೊಂಬೆನು ನಿನ್ನನೋ ಜೌರ್ಯ ಬಲಾಮಿತ ಕೇಳು ಕೇಳಾದರೆ ಶೌರ್ಯ ಬಲಾಮಿತ ಕೇಳು ಕೇಳಾದರೆ ಹರಕೆಯೊಂದಿರುವುದು ನೋಡು ಎಲ್ಲ ಹರಕೆಯೊಂದಿರುವುದು ನೋಡು
ನಿನ್ನನು ಒರೆಸಿಕೊಂಡೆನು ನಿನ್ನನು ಸೂರ್ಯನಿಂದ ಕೇಳು ಕೇಳಾದರೆ ಹರಕೆಯೊಂದಿರುವುದು ಕೇಳು ಹರಕೆಯೊಂದಿರುವುದು ಕೇಳು ಎನ್ನ ಹರಕೆಯೊಂದಿರುವುದು ಕೇಳು ಹಾಗಾದ್ರೆ ನೀನು ನಾನು ಮದುವೆ ಆಗಬಹುದಿತ್ತು. ಏನ್ ತೊಂದ್ರೆ? ಅದು ಒಂದು ತೊಂದ್ರೆ ಉಂಟಲ್ಲ. ಏನ್ ತೊಂದ್ರೆ? ಹಾ ಏನು ಮಾಡುವುದು ಹೇಳು. ಇವತ್ತು ತೊಂದ್ರೆ ಯಾವತ್ತು ತೊಂದರೆಯ? ಯಾವತ್ತಿಗೂ ಇರುವ ತೊಂದರೆ ಇದು. ಯಾವ ನನ್ನ ಮದುವೆಗೆ ಇರುವ ತೊಂದರೆ. ಯಾವ ತೊಂದರೆ ಹೇಳು? ನಿವಾರಿಸಿ ಕೊಡ್ತೇನೆ. ತೊಂದರೆ ಅಂತ ಅದಲ್ವಾ? ಮತ್ತೇನು? ಓ ಅಲ್ಲಿ ನೋಡು. ಎಲ್ಲಿ ಎಲ್ಲಿ ತೋರಿಸು. ಇಲ್ಲಿ ಕಾಣುವುದಿಲ್ವಾ? ಇಲ್ಲಿ ನಿಂತರೆ ಸರಿ ಕಾಣ್ತದೇನೋ ಅಂತ ಬಂದೆ. ಆಯ್ತು ಅಲ್ಲಿಂದಲೇ ನೋಡು. ಹೇಳು. ಅಲ್ಲಿರುವಂತ ವಟವೃಕ್ಷ. ಹೌದು. ಅದನ್ನು ಕಿತ್ತಾಕ್ಬೇಕಾ? ಅಯ್ಯೋ ಹೊಡೆದಾಕ್ಬೇಕಾ? ಮುರಿದು ಹಾಕ್ಬೇಕಾ? ಬೆಂಕಿ ಹಾಕ್ಬೇಕಾ? ಹಾಗೆಲ್ಲ ಮಾಡ್ಲಿಕ್ಕಿಲ್ಲ. ಮತ್ತೆ ಅದರಲ್ಲಿ ನನ್ನ ಆರಾಧ್ಯ ಕುಲದೇವಿ ಇದ್ದಾಳೆ. ನಿನ್ನ ಅಮ್ಮ ದೇವಿ ಹೌದು ಅದಿದ್ದಾಳೆ. ಹೌದು. ಅವಳನ್ನ ಸ್ಥಾನ ಪಲ್ಲಟ ಮಾಡ್ಬೇಕಾ? ಹಾಗೆಲ್ಲ ಮಾಡ್ಲಿಕ್ಕಿಲ್ಲ. ಹೊತ್ಕೊಂಡು ಬರ್ಬೇಕಾ? ಮತ್ತೇನು? ಅವಳಲ್ಲಿ ಒಂದು ಹರಕೆ ಉಂಟು. ಏನ್ ಹರಕೆ? ಯಾವ ಹರಕೆ? ಎಷ್ಟು ಕೋಳಿ ಎಷ್ಟು ಕುರಿ ಹರಕೆ ಹೇಳ್ಕೊಂಡಿದ್ದೆ ಅಂತ ಹೇಳು. ತಂದು ಇವತ್ತ ಎಲ್ಲ ಬದಿ ಕೊಟ್ಟು ನಿನ್ನ ಹರಕೆ ತೀರಿಸ್ತೇನೆ. ಓಡಿದಲ್ಲಿ ನೀನು ಹೋಗುದೋಣ, ನಾನೇ ಹೋಗ್ತೇನೆ. ಹೇಳು ಎಷ್ಟು ಅಂತ. ನಾನು ಯಾವ್ದು ಕೊಟ್ಟದ್ದು ಬಳಸಿದ್ರು ಕೋಳಿ ತರಲಿಕ್ಕೆ ಆಗ್ಬೋದು. ಮಾತಿದ್ರೆ ಕೊಚ್ಚುವುದು, ಕಡಿಯುವುದು, ಮುರಿಯುವುದು ಇದಾಯ್ತಾ ನೀನು? ಯಾವ ಹರಕೆ? ಅದೆಲ್ಲ ನನ್ನ ಹರಕೆ. ನಾನೊಬ್ಬಳು ನಾಟ್ಯಗಾರ್ತಿ. ಓ, ನೀನು ನಾಟ್ಯಗಾರ್ತಿ. ಹೌದು. ಅದೇ ನಿನ್ನನ್ನು ನೋಡಿದಾಗಲೇ ಗೊತ್ತಾಯ್ತು. ಹೌದಲ್ಲ? ಆ ಕಡೆ ಈ ಕಡೆ ಬರುವ ಭಾವ ಭಂಗಿ ಹಾವ ಭಾವ ಇದನ್ನೆಲ್ಲ ನೋಡಿದಾಗ ನೀನೊಬ್ಬಳು ಅದ್ಭುತ ನಾಟ್ಯಗಾರ್ತಿ ಎನ್ನುವುದನ್ನು ಮನಗಂಡಿದ್ದೇನೆ. ನಾಟ್ಯಗಾರ್ತಿ ಆದ್ರೆ ಏನ್ ತೊಂದ್ರೆ? ನನ್ನ ಹರಕೆ ಮತ್ತೆ ಯಾವುದೂ ಅಲ್ಲ. ಆ ದೇವಿಯ ಸಮ್ಮುಖದಲ್ಲಿ ಯಾವಾತ ನಾಟ್ಯವನ್ನು ಮಾಡುವುದರ ಮೂಲಕವಾಗಿ ನನ್ನನ್ನು ಸೋಲಿಸುತ್ತಾನೋ ಅವನನ್ನೇ ನಾನು ಮದುವೆಯಾಗುವುದು. ಓ, ಆ ದೇವಿಯ ಸನ್ನಿಧಿಯಲ್ಲಿ ನಾಟ್ಯ ಸ್ಪರ್ಧೆ. ಆ ನಾಟ್ಯದಲ್ಲಿ ನಿನ್ನನ್ನು ಸೋಲಿಸಬೇಕು. ಅಂಥವನನ್ನ ನೀನು ಮದುವೆ ಆಗುವುದು. ನಾನು ನಾಟ್ಯ ಮಾಡಿದ ಹಾಗೆ ಮಾಡ್ಬೇಕು. ಹಾಗಾದ್ರೆ ಚಿಂತೆ ಬಿಡು, ಏನು ಆಲೋಚನೆ ಮಾಡಬೇಕಾದದ್ದಿಲ್ಲ. ನಾನೇನು ಸಾಮಾನ್ಯದವ ಎನ್ನುವುದಾಗಿ ಭಾವಿಸಬೇಡ. ಪ್ರತ್ಯಕ್ಷ ನಟ ಶೇಖರ, ನಟ ಭಯಂಕರ. ನನ್ನ ಅಪ್ಪನು ದೊಡ್ಡ ನಟನೆ. ಆ ಶಿವ ತಾಂಡವ ನಾಟ್ಯ ಪ್ರವೀಣ, ಅವನ ಮಗ ನಾನು ನಟ ಶೇಖರ. ಏನು ಈ ರೀತಿ ಅಪ್ಪಂದ್ರ ಹೆಸರೆಲ್ಲ ಹೇಳ್ಕೊಂಡು ಬರುವವ್ರಿಗೆ ಎಷ್ಟು ಜನರನ್ನು ನೋಡ್ಲಿಲ್ಲ ನಾನು. ನೀನ್ ಜೀವನದಲ್ಲಿ ಹೆಚ್ಚು ನೋಡಿದ್ದೆ ಅಂಥವರನ್ನ. ನಾವು ಕೇವಲ ಅಪ್ಪನ ಹೆಸರನ್ನೇ ಮುಂದಿಟ್ಕೊಂಡು ಬಂದದ್ದಲ್ಲ. ಅಪ್ಪನ ಹೆಸರಿಗೆ ನಮ್ಮ ಹೆಸರನ್ನ ಸೇರಿಸಿ ಅಪ್ಪನ ಹೆಸರಿನ ಹೆಸರನ್ನ ಉಳಿಸಿದ ಮಗ ನಾನು. ನಮ್ಮ ಅಪ್ಪ 3 ಸುತ್ತು 2 ಗತ್ತಿನಲ್ಲೇ ಮುಗಿಸ್ಕೊಂಡು ಹೋಗಿದ್ರು. ನಾನು ಮತ್ತೆ ಹಾಗಲ್ಲ, ಮತ್ತೊಂದು 6 ಸುತ್ತು 6 ಗತ್ತು ಮಾಡಿದ್ದೇನೆ. ಅದಕ್ಕೆ ಸೇರಿಸಿದ್ದು ಮಟ್ಟಿಗೆ ಅಪ್ಪನಿಗೆ ಸರಿಯಾದ ಮಗ ನೀವು. ಹಾಗಾಗಿ ನೀನು ಹೇಳಿರುವಂತಹ ಆ ನಾಟ್ಯದಲ್ಲಿ ನಿನ್ನನ್ನ ಸೋಲಿಸಿ ನಿನ್ನನ್ನೇ ನಾನು ಮದುವೆ ಆಗಿಯೇ ಬಿಡ್ತೇನೆ. ಮದುವೆ ಆದ ಮೇಲೆ ಬಿಡುವುದಾದ್ರೆ ಮತ್ತು ಮದುವೆ ಆಗುವುದು ಯಾಕೆ? ಹಾಗಲ್ವೇ, ನಿನ್ನನ್ನ ಮದುವೆ ಆಗಿಯೇ ತೀರ್ತೇನೆ. ಆ ಕೆಲಸ ಈಗಲೇ ಮಾಡು. ಸುಮ್ಮನೆ ನಾನೊಬ್ಬಳು ವಿಧವೆಯಾಗುವುದು ಯಾಕೆ? ನಾನು ಸಾಯುವ ಸುದ್ದಿ ಹೇಳಿದ್ದಲ್ಲ. ನಿನ್ನನ್ನ ಮದುವೆಯಾಗುವುದೇ ಸಿದ್ಧ, ಮದುವೆಯಾಗುವುದೇ ಬದ್ಧ. ಹಾಗಾದ್ರೆ ಇಲ್ಲ ಹೇಳು. ಆ